ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ನಾನು ವಾಲ್ಡ್ರೂಫ್ ಕ್ಲೀನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ವಾಲ್ಡ್ರೂಫ್ ಪೂರ್ತಿ ಕೊನೆವರೆಗೂ ನೋಡಿದರೆ ವಾಲ್ಡ್ರೂಫ್ ಯಾವ ಥರ ಜೋಡಿಸಿದ್ದೀನಿ, ಯಾವ್ಯಾವ ಎಲ್ಲಿಟ್ಟಿದ್ದೀನಿ, ಯಾವ್ಯಾವ ಬಟ್ಟೆ ಎಷ್ಟಿದ್ದಾವೆ ನನ್ನ ಹತ್ರ, ಯಾವ ಥರ ಅರೇಂಜ್ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಕೊನೆವರೆಗೂ ನೋಡಿದರೆ ನನ್ನ ವಿಡಿಯೋ ನಿಮಗೆ ಗೊತ್ತಾಗುತ್ತೆ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ, ಇದರಿಂದ ಏನಾದರೂ ನಿಮಗೆ ಬೆನಿಫಿಟ್ ಸಿಕ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಲೈಕು, ಕಮೆಂಟ್ಸು, ನಿಮ್ಮ ಸಬ್ಸ್ಕ್ರೈಬ್ ನಂಗೆ ತುಂಬ ಇಂಪಾರ್ಟೆಂಟು. ಅದಕ್ಕೂ ಮುಂಚೆ ಒಂದು ಒಳ್ಳೆ ಮಾತು ಮುಖಾಂತರ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜೀವನದ ಆರಂಭ ನಮ್ಮ ಕೈಯಲ್ಲಿಲ್ಲ, ಎಲ್ಲಿಯೋ ಏನೋ ನಮಗೆ ತಿಳಿಯುವುದಿಲ್ಲ. ಜೀವನದ ಅಂತ್ಯವೂ ನಮ್ಮ ಕೈಯಲ್ಲಿಲ್ಲ, ಹೇಗೋ ಏನೋ ನಿರ್ಧರಿಸಲಾಗುವುದಿಲ್ಲ. ನಡುವಿನ 4 ದಿನ ಮಾತ್ರ ನಮ್ಮದಾಗಿರುವಾಗ ಒಳ್ಳೆಯರಾಗಿ ಹೆಸರು ಮಾಡದಿದ್ದರೂ ಚಿಂತೆ ಇಲ್ಲ. ಇನ್ನೊಬ್ಬರಿಗೆ ಕೆಡುಕು ಬಯಸಿ ಬದುಕುವುದು ಬೇಡ ಅನ್ನೋದನ್ನು ಹೇಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಯಾವುದನ್ನು ಏನೂ ನಿರ್ಧಾರ ಮಾಡೋಕ್ಕಾಗಲ್ಲ. ಯಾವಾಗ ನಮ್ಮ ಭವಿಷ್ಯ ಎಲ್ಲೈತೆ ಹೆಂಗೈತೆ ಅಂತ ಹೇಳೋಕ್ಕೂ ಆಗಲ್ಲ. ಈಗ ಹೊರಗೆ ಹೋದವ್ರು ಒಳಗೆ ಬರ್ತಾರಂಬೋದು ನಂಬಿಕೆ ಇಲ್ಲ, ಆ ಥರ ಲೈಫ್ ಆಗಿಬಿಟ್ಟಿದೆ. ನಾವು ಬರುವಾಗ ಏನೂ ತಗೊಂಡು ಬರೋದಿಲ್ಲ, ಹೋಗುವಾಗ ಏನು ಹೊತ್ಕೊಂಡು ಹೋಗೋದಿಲ್ಲ. ಆದ್ರೂ ಈ ಮಧ್ಯೆ 2 ದಿನದಾಗೆ ಎಷ್ಟೆಲ್ಲ ಜೀವನದಾಗ ಆಟ ಆಡ್ತೀವಿ ಅಂತಂದರೆ ಯಪ್ಪ, ನಿಜವಾಗ್ಲೂ ನೆನೆಸ್ಕೊಂಡ್ರೆ ಮೈ ಜುಮ್ ಅಂತ ಇರುತ್ತೆ. ಆ ಲೆವೆಲ್ಗೆ ಆಟ ಆಡ್ತಾ ಇರ್ತೀವಿ, ಆ ಲೆವೆಲ್ಲಿಗೆ ನಡ್ಕೊಳ್ತಾ ಇರ್ತಾರೆ ಜನಗಳು. ಇರೋದಕ್ಕೆ ಟ್ರೈ ಮಾಡೋಣ ಅನ್ನೋ ದೃಷ್ಟಿಯಿಂದ ಒಳ್ಳೆ ಮಾತು ಮುಖಾಂತರ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಈಗ ಒಂದು ಕಡೆಗೆಲ್ಲ ಬೆಡ್ ಕವರು, ಒಂದು ಕಡೆಗೆಲ್ಲ ಬೆಡ್ಶೀಟು, ಒಂದು ಕಡೆಗೆಲ್ಲ ಸೋಫಾದ ಕವರು ಮತ್ತು ಕೌದಿಗಳು ಆ ಥರ ಸಪ್ರೇಟಾಗಿ ಇಡೋದ್ರಿಂದ ನಾವು ಬೆಡ್ಶೀಟ್ ಬೇಕು ಅಂತಂದರೆ ಸೀದಾ ಹೋಗಿ ಅಲ್ಲೇ ತಾಣ್ತೀವಿ, ಬೆಡ್ ಕವರ್ ಬೇಕಂದರೆ ಸೀದಾ ಹೋಗಿ ಅದರಲ್ಲೇ ಕೈ ಇಡ್ತೀವಿ. ಈ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ಒಂದೇ ಥರ ಜೋಡಿಸೋದ್ರಿಂದ ಕರೆಕ್ಟಾಗಿ ಚೆಂದ ಕಾಣ್ತಿರ್ತೈತೆ, ನೋಡಲಿಕ್ಕೂ ಚೆಂದ ಕಾಣ್ತಿರ್ತೈತೆ. ಮತ್ತು ನಾವು ಈಸಿಯಾಗಿ ಅದನ್ನು ರಿಮೂವ್ ಮಾಡ್ಬೋದು. ಮತ್ತು ಎಲ್ಲದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಮತ್ತು ಇದರಿಂದ ಅದಕ್ಕೆ ಹುಡುಕಬೇಕಾಗಿರುತ್ತೆ. ಅದಕ್ಕೋಸ್ಕರ ಬೆಡ್ ಕವರೇ ಸಪ್ರೇಟು, ಬೆಡ್ಶೀಟೇ ಸಪ್ರೇಟು, ಕೌದಿ ಸಪ್ರೇಟು, ಮತ್ತು ಸೋಫಾ ಕವರ್ಗಳು ಇರ್ತಾವಲ್ಲ, ಮತ್ತು ಟವಲ್ಗಳೆಲ್ಲ ಒಂದು ಕಡೆಗೆ ಸಪ್ರೇಟಾಗಿ ಇಟ್ಟಿದ್ದೀನಿ. ಮತ್ತು ಜರ್ಕಿನ್ನು, ಜಾಕೆಟು ಮತ್ತು ಸ್ವೆಟರ್ಗಳೆಲ್ಲ ಅದು ಸಪ್ರೇಟ್ ಇಟ್ಟಿದ್ದೀನಿ. ಈಗ ಎಲ್ಲದನ್ನು ಸಪ್ರೇಟ್ ಇಡೋದ್ರಿಂದ ನೀಟಾಗಿ ಅದನ್ನು ಯಾರಿಗಾನ ಹೇಳಿದ್ರು ಹೋಗೋ ಸ್ವೆಟರ್ ತಗೊಂಡ್ಬಾ ಅಂದ್ರೂ ಹೋಗಿ ಅದರಲ್ಲೇ ಇಟ್ಕೊಂಡು ನೀಟಾಗಿ ತಗೊಂಡು ಬರ್ತಾನೆ. ಆ ಥರ ನೀಟಾಗಿ ಇಟ್ಟರೆ ನೀಟಾಗಿ ಕಾಣ್ತಿರ್ತೈತೆ. ಮತ್ತು ನಾವು ಈಸಿಯಾಗಿ ಅದನ್ನು ರಿಮೂವ್ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಸಪ್ರೇಟ್ ಇಡ್ತೀನಿ. ಇದು ನಾನು ಡ್ರೆಸ್ಗಳು ಇಡ್ತಾಯಿದ್ದೀನಿ. ನಾನು ಡ್ರೆಸ್ಗಳೇನು ಅಷ್ಟೊಂದು ವೆರೈಟಿ ಇಲ್ಲ ಮತ್ತು ಅಷ್ಟೊಂದು ಜಾಸ್ತಿ ಕೂಡ ಇಲ್ಲ, ಸ್ವಲ್ಪ ಕೌಂಟ್ ಮಾಡೋಷ್ಟೇ ಇದ್ದಾವೆ. ಅವು ಡೈಲಿ ಯೂಸ್ ಡ್ರೆಸ್ಸಸ್ಗಳು ಇವೇನೆ, ಮತ್ತು ಹೊರಗೆ ಹಾಕ್ಕೊಂಡು ಹೋಗ್ಲಿಕ್ಕೂ ಇವೇನೆ, ಮತ್ತು ಊರಿಗೆ ಹೋಗ್ಲಿಕ್ಕೂ ಇವೆ. ಅಷ್ಟೊಂದೆಲ್ಲ ಬಟ್ಟೆಗಳೆಲ್ಲ ಸ್ವಲ್ಪ ಜಾಸ್ತಿ, ನಾವು ಬಟ್ಟೆಗಳೆಲ್ಲ ಜಾಸ್ತಿ ತಗೊಳಕ್ಕೆ ಹೋಗೋದಿಲ್ಲ. ನಾವು ಪ್ರತಿಯೊಂದು ಹಬ್ಬಕ್ಕೂ, ಪ್ರತಿಯೊಂದು ಫಂಕ್ಷನ್ಗೂ, ಪ್ರತಿಯೊಂದು ಬರ್ತ್ಡೇ, ವೆಡ್ಡಿಂಗ್ ಆ್ಯನಿವರ್ಸರಿ ಈ ಥರ ಕಂಪಲ್ಸರಿ ಅಂತ ನಮ್ಮ ಮನೆಗೆ ರೂಲ್ಸೇ ಇಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಕಂಪಲ್ಸರಿ ಈಗ ಬೇಕಾ, ಇದು ಅವಶ್ಯಕತೆ ಇದೆಯಾ, ಅದು ಅವಾಗ ಮಾತ್ರ ನಾವು ತಗೊಳ್ತೀವಿ. ಎಲ್ಲ ಫಂಕ್ಷನ್ಗೂ ಎಲ್ಲ ಇದಕ್ಕೂ ನಾವು ತಗೊಳಕ್ಕೆ ಹೋಗೋದಿಲ್ಲ. ಈಗ ಸ್ವಲ್ಪ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ನಾನು ಮತ್ತು ಯೂಟ್ಯೂಬ್ಗೆಲ್ಲ ಹಾಕ್ಕೊಳ್ಲಿಕ್ಕೆ ಬೇಕಲ್ಲ. ಅವಾಗಂದರೆ ಬರೀ ನೈಟಿ ಹಾಕ್ಕೊಳ್ತಿದ್ದೆ, ಈಗ ಡ್ರೆಸ್ ಹಾಕ್ಕೊಳ್ಲಿಕ್ಕೆ ಬೇಕಲ್ಲ. ನೈಟಿಗೆ ವಿಡಿಯೋ ಮಾಡಿದರೆ ಮತ್ತು ಏನು ಅಂದ್ಕೊಳ್ತಾರೋ ಜನ ಏನು ಅಂದ್ಕೊಳ್ತಾರೋ, ನೋಡ್ತಾರೋ ಇಲ್ಲ, ಮತ್ತು ಅವ್ರು ಬೇರೆ ಥರ ಅಂದ್ಕೊಳ್ತಾರೆ ಏನೋ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ನಾನು ಡ್ರೆಸ್ಸಸ್ ತಗೊಳಕ್ಕೆ ಹೋಗ್ತಾಯಿದ್ದೀನಿ. ಅದು ಸ್ವಲ್ಪ ನಾನು ಮ್ಯಾಕ್ಸಿಮಮ್ ರೇಟಲ್ಲೇ ತಗೊಳ್ತಾಯಿದ್ದೀನಿ. ನಾನು ತುಂಬ ಕಾಸ್ಟ್ಲಿ ಡ್ರೆಸ್ಸಸ್ಗಳೇನು ತಗೊಳಲ್ಲ. ಈಗ ಇವೆಲ್ಲ ವೇಲ್ಗಳು ಇಡ್ತಾಯಿದ್ದೀನಿ. ನಾನು ಇಡೋದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಜೋಡಿಸ್ತಾ ಇದ್ದೀನಿ ಅಂತ. ಒಂದೇ ಸೈಡ್ಗೆ ಒಂದೇ ಲೆವೆಲ್ಲಾಗೆ ಇಡೋದ್ರಿಂದ ಅವು ನೀಟಾಗಿ ಚೆಂದ ಕಾಣ್ತಿರ್ತವೆ. ಮತ್ತು ಆ ಕಡೆಗೆಲ್ಲ ಒಂದು ಮಿಕ್ಸ್ ಇಡಬಾರ್ದು, ಆ ಕಡೆಗೆ ಬುಡ ಮತ್ತು ಈ ಕಡೆಗೆ ಎಲ್ಲ ಇಡಬಾರ್ದು. ಒಂದೇ ಕರೆಕ್ಟಾಗಿ ಜೋಡಿಸ್ಕೊಳ್ಬೇಕು ನಾವು. ಅದು ನಾನು ಎಲ್ಲದನ್ನು ಮಡ್ಚೋದನ್ನು ನಾನು ತೋರಿಸ್ತಾ ಇಲ್ಲ, ಯಾಕಂದರೆ ಅದು ತೋರಿಸಿರೋ ತುಂಬ ಲೇಟ್ ಆಗುತ್ತೆ ಅಂತ ನಾನು ಇಡೋದನ್ನ ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ. ನಾವು ಇಡೋದನ್ನ ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ನಾನು ಕೆಳಗೆ ಸೆರಗಿರುತ್ತಲ್ಲ ಅದನ್ನು ಹಿಂದ್ಗಡೆಗೆ ಇಡ್ತಾ ಇರ್ತೀನಿ. ಯಾಕಂದರೆ ಸೆರಗು ವೇಲಿಂದಾಗಲಿ ಮತ್ತು ಸೀರೆದಾಗಲಿ ಸೆರಗುಗಳೆಲ್ಲ ಲಾಸ್ಟಿಗೆ ಹಿಂದ್ಗಡೆಗೆ ಇಡಬೇಕು. ಹಿಂದ್ಗಡೆಗೆ ಇಡೋದ್ರಿಂದ ನೀಟಾಗಿ ಕಾಣ್ತಾ ಇರ್ತವೆ. ಇವೆಲ್ಲ ಮಡ್ಚೋದು ಒಂದು ಟ್ರಿಕ್ ಇರ್ತೈತೆ. ಈ ಥರ ಇದೆಲ್ಲ ಹೆಂಗೆ ಕಲಿತೆಪ್ಪ ಅಂತ ಅಂದರೆ, ಇದೆಲ್ಲ ನಮ್ಮ ತಾತ ನಮ್ಮ ಅಪ್ಪರಿಂದ ಚೆನ್ನಾಗಿ ಕಲಿತೆ. ಯಾಕಂದರೆ ನಮ್ಮ ತಾತ ನಮ್ಮ ಅಪ್ಪರೆಲ್ಲ ಬಟ್ಟೆ ಮಡ್ಚೋದಂದರೆ ಎಷ್ಟು ಚೆನ್ನಾಗಿ ಮಡಿಸ್ತಾಯಿದ್ರು ಅಂದರೆ, ಅದು ಒಂದು ಸರಿ ಅವ್ರು ಮಡಚಿ ಬಿಟ್ಟರು ಅಂತಂದರೆ ಅದು ಐರನ್ನೇ ಆಗಿಬಿಡ್ಬೇಕು, ಆ ಲೆವೆಲಿಗೆ ಮಡಿಸ್ತಾಯಿದ್ರು ಅವ್ರು ಮಡಚಿಬಿಟ್ಟು ಬೆಳಗ್ಗೆ ಬಟ್ಟೆ ತೊಳೆದು ಒಣಗಾಕಿದವರು ಆ ಸಾಯಂಕಾಲ ಕಂಪಲ್ಸರಿ ನಮ್ಮ ತಾತ ನಮ್ಮ ಅಪ್ಪನೇ ಮಡಿಸ್ತಾಯಿದ್ರು. ಅವ್ರು ಮಡಚಿ ಆ ಬೆಡ್ ಇರುತ್ತಲ್ಲ, ಬೆಡ್ ಅಡಲ್ಲಿ ಇಟ್ಬಿಟ್ಟು ಮಲ್ಕೊಂಡ್ಬಿಡೋರು. ಬೆಳಗ್ಗೆ ಎದ್ದು ಅದು ವಾಲ್ಡ್ರೋಪು ಇಲ್ಲ ಬೀರೊಳಗೆ ಇಟ್ಟರೆ ಅದು ಪೂರ್ತಿ ಐರನ್ ಆಗಿರೋದು. ಅವಾಗೆಲ್ಲ ಐರನ್ ಮಾಡ್ಕೊಳೋದು, ಐರನ್ ಬಾಕ್ಸು ಎಲ್ಲ ಇರ್ದಿಲ್ಲ. ಅವಾಗೆಲ್ಲ ಇದ್ಲಿಂದ
ದಪ್ಪ ಅದು ಪೂರ್ತಿ ಎತ್ತಿ ಮಾಡ್ಕೊಳ್ಲಿಕ್ಕೆ ಆಗ್ತಾನೆ ಇರಲಿಲ್ಲ, ಅಷ್ಟು ವಜೆ ಅಂತೂ ಐರನ್ ಬಾಕ್ಸ್ ಇತ್ತು ನಮ್ಮ ಮನೆಗೆ. ಅದಕ್ಕೋಸ್ಕರ ಈ ಥರ ಮಡಚಿಬಿಟ್ಟು ಇಟ್ಬಿಟ್ರೆ ಅದು ಐರನ್ ಆಗಿಬಿಡೋದು, ಆ ಲೆವೆಲಿಗೆ ಮಡ್ಚಾರು. ಆದ್ದರಿಂದ ನಾನು ಅದನ್ನು ನೋಡಿ ಅಬ್ಸರ್ವ್ ಮಾಡಿ ನನಗೆ ಬಟ್ಟೆ ಮಡ್ಚೋದಂದರೆ ತುಂಬ ಇಷ್ಟ. ಆ ಲೆವೆಲಿಗೆ ನಾನು ಬಟ್ಟೆ ಮಡಿಸ್ತಾ ಇರ್ತೀನಿ. ನಾನು ಈಗ ಯಾವಾಗ ನಾನು ರಿಲೇಷನ್ ಊರಿಗೆ ಹೋದ್ರೂ ನಮ್ಮದೆಲ್ಲ ಇಷ್ಟು ನೀಟಾಗಿರೋದನ್ನ ನೋಡಿ ನನಗೆ ಸ್ವಲ್ಪ ಇದನ್ನು ಬಟ್ಟೆ ಮಡಿಸ್ಕೊಡು, ಕ್ಲೀನ್ ಮಾಡಿಕೊಡು ಅಂತ ನಮ್ಮ ಅತ್ತೆ ಎಲ್ಲ ಕೇಳ್ತಿರ್ತೈತೆ. ನಾನು ಹೋದಾಗ ಬಟ್ಟೆ ಎಲ್ಲ ನೀಟಾಗಿ ಮಡ್ಚ್ಕೊಡೋದು, ಎಲ್ಲ ಸಪ್ರೇಟ್ ಮಾಡಿ ಅವರೆಲ್ಲ ಒಂದೇ ಥರ ಇಟ್ಕೊಂಡು ಬಿಟ್ಟಿರ್ತೈತೆ. ಎಲ್ಲ ಸೀರೆಗಳು ಎಲ್ಲ ಇದರಲ್ಲೂ ಒಂದೇ ಥರ ಇಟ್ಕೊಂಡಿರ್ತಾರೆ. ಹಂಗಾಗಿ ಅವು ತೆಗಿಲಿಕ್ಕೆ ಸ್ವಲ್ಪ ನಮ್ಗೆ ಯಾವುದನ್ನ ಡೈಲಿ ಯೂಸ್ ಸೀರೆಗಳು ಬೇಕು ಅಂತಂದರೆ ತೆಗಿಲಿಕ್ಕೆ ಆ ಕಡೆದು ಈ ಕಡೆಗೆ ಎಲ್ಲ ಮಿಕ್ಸ್ ಆಗಿ ಹೋಗ್ಬಿಟ್ಟಿರ್ತಾವಲ್ಲ, ಅದೆಲ್ಲ ಮತ್ತೆ ತೆಗಿಬೇಕಂದ್ರೆ ಅದು ತೊಂದರೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಸಪ್ರೇಟ್ ಮಾಡಿಕೊಟ್ಟು ಬರ್ತೀನಿ. ಡೈಲಿ ಯೂಸ್ ಸೀರೆಗಳು ಸಪ್ರೇಟ್ ಇಟ್ಟಿರ್ತೀನಿ, ಮತ್ತು ಊರಿಗೆ ಹೋಗೋ ಸೀರೆ ಸಪ್ರೇಟ್ ಇಟ್ಟಿರ್ತೀನಿ, ಮತ್ತು ರೇಷ್ಮೆ ಸೀರೆ ಮತ್ತು ಗ್ರ್ಯಾಂಡ್ ಸೀರೆ ಈ ಥರ ಬೇರೆ ಇದೆಲ್ಲ ಸಪ್ರೇಟ್. ನಮ್ಮ ಅತ್ತೆರ ಊರಿಗೆ ಹೋದರೆ ಮತ್ತು ನಮ್ಮ ಅಕ್ಕರ ಊರಿಗೆ ಹೋದರೆ ಯಾರ ಊರಿಗೆ ಹೋದ್ರೂ ಸ್ವಲ್ಪ ಅವ್ರ ಊರಿಗೆ ಹೋದರೆ ನಾನು ಸ್ವಲ್ಪ ಬಟ್ಟೆಗಳು ಮಡ್ಚೋದೆಲ್ಲ ಸ್ವಲ್ಪ ನೀಟಾಗಿ ವಾಲ್ಡ್ರೂಫ್ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಬರ್ತಾ ಇರ್ತೀನಿ. ನೋಡಿ ನಾನು ಮಡಿಸ್ತಾ ಇರೋದೆ ಸ್ವಲ್ಪ ಅಲ್ಲಿ ನಾನು ಮಡಿಸಿ ಇಡಬೇಕಾದ್ರೆ ಸ್ವಲ್ಪ ಅದು ವೇರಿಯೇಷನ್ ಆ ಕಡೆ ಈ ಕಡೆಗೆ ಆಯಿತು ಅಂತಂದ್ರೂ ಅದು ಕರೆಕ್ಟು ಅದೇ ಲೆವೆಲ್ಗೆ ಇತ್ತು ಅಂದರೆ ಅಲ್ಲಿ ಇಡ್ತೀನಿ, ಇಲ್ಲಾಂದರೆ ತೆಗೆದುಬಿಟ್ಟು ಮತ್ತೆ ಜೋಡಿಸ್ತಾ ಇರ್ತೀನಿ. ನಿಮಗೆ ನೋಡಿದರೆ ಗೊತ್ತಾಗ್ತಾ ಇರುತ್ತೆ. ಆ ಥರ ಈ ಥರ ನೀಟಾಗಿ ಜೋಡಿಸಿ ನೀಟಾಗಿ ಇಡೋದ್ರಿಂದ ಸ್ವಲ್ಪ ನೋಡಲಿಕ್ಕೆ ತುಂಬ ಖುಷಿ ಅನಿಸುತ್ತೆ, ಮನೆ ನೀಟ್ ಕಾಣಿಸುತ್ತೆ. ಹೆಣ್ಮಕ್ಳದ್ದು ಇನ್ನೇನು ಕೆಲಸ, ಮನೆ ನೀಟಾಗಿ ಇಟ್ಕೊಳ್ಳೋದೇ ಕೆಲಸ. ಬರೀ ಅದನ್ನು ತೊಳಿ ಇದನ್ನು ಜೋಡಿಸು ಅದನ್ನು ಜೋಡಿಸು, ಅಲ್ಲಿ ಕ್ಲೀನ್ ಮಾಡು ಇಲ್ಲಿ ಕ್ಲೀನ್ ಮಾಡು, ಬರೀ ಕ್ಲೀನಿಂಗ್ ಅಂತಲೇ ಇರ್ತಾರೆ ಅವರು. ಆ ಥರ ಮಾಡ್ಕೊಂಡು 24 hours ಮನೆಗೆ ಹೆಣ್ಮಕ್ಳು ಕೆಲಸನೇ ಮಾಡ್ತಾ ಇರ್ತಾರೆ. ಏನು ಮಾಡ್ತಾರೆ, ಎಷ್ಟು ಅಂತ ಮಾಡ್ತೀವಿ, ಸಾಕು ಬಿಡಮ್ಮ ಅಂತಾರೆ. ಆದರೆ ಎಷ್ಟು ಮಾಡಿದ್ರೂ ಇನ್ನೂ ಕೆಲಸ ಇದ್ದೇ ಇರುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲದೊಟ್ಟು ಕೆಲಸ ಮಾಡ್ತಾನೆ ಇರ್ತೀವಿ, ಆದರೆ ಸಾಯಂಕಾಲ ಆಗೋಗೇ ಬಿಟ್ಟಿರುತ್ತೆ. ಇವೆಲ್ಲ ನ್ಯಾಪ್ಕಿನ್ನು ಮತ್ತು ಇನ್ವೇರ್ಸು ಪೆಟಿಕೋಟ್ಸು ಅವೆಲ್ಲ ಆ ಬಾಕ್ಸಲ್ಲಿ ಇಟ್ಟಿರ್ತೀನಿ ನಾನು. ಇವೆಲ್ಲ ವೇಸ್ಟಾಗಿ ಬಟ್ಟೆ ಎಲ್ಲ ತೆಗೆದ್ಬಿಟ್ಟೆ. ಬಟ್ಟೆಗಳು ಸ್ವಲ್ಪ ಜಾಸ್ತಿ ವೇಸ್ಟ್ ಇದ್ವು, ಇಟ್ಕೊಂಡಿಲ್ದವೆಲ್ಲ ಇರ್ತವೆ, ಅವು ನಮ್ಗೆ ಸೈಜ್ ಆಗಿರೋಲ್ಲ ಏನಿಲ್ಲ, ಸುಮ್ಮನೆ ಅಲ್ಲೇ ಇದ್ದು ಅವನ್ನೆಲ್ಲ ತೆಗೆದ್ಬಿಟ್ಟು ಆಗ್ತಾಯಿದೆ. ಇವನ್ನೇನು ನಾನು ವೇಸ್ಟ್ ಮಾಡೋದಿಲ್ಲ, ಇವನ್ನೆಲ್ಲ ಇಟ್ಕೊಂಡು ನಾನು ಕಿಚನ್ ಕ್ಲೀನಿಂಗಿಗೆಲ್ಲ ಇವನ್ನೇ ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಮತ್ತು ಯಾವುದನ್ನ ಡೋರ್ ಮ್ಯಾಟು, ನಾನು ಮ್ಯಾಟ್ ಹೊಲಿಲಿಕ್ಕೆ ಮತ್ತು ನಾನು ಅಂಗಡಿಯಿಂದ ಏನು ಮ್ಯಾಟ್ಗಳೆಲ್ಲ ತರೋದೇ ಇಲ್ಲ, ನಾನು ಇದರಲ್ಲೇ ಸ್ಟಿಚ್ ಮಾಡಿ ಹಾಕ್ತಾಯಿರ್ತೀನಿ. ಅವನ್ನೆಲ್ಲ ಒಂದ್ಸರಿ ಸ್ಟಿಚ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ಈಗ ವಾಲ್ಡ್ರೂಫ್ ಎಲ್ಲ ಪೂರ್ತಿ ಕ್ಲೀನ್ ಆಗಿಬಿಡ್ತು. ವಾಲ್ಡ್ರೂಫ್ ಕ್ಲೀನ್ ಆದಮೇಲೆ ಒಂದು ರೂಮಿಗೆ ನಾನು ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ಆ ರೂಮ್ ಪೂರ್ತಿ ಕ್ಲೀನ್ ಆಗಬೇಕು, ಅಲ್ಲೇ ಮಟ್ಟ ನಂಗೆ ಸಮಾಧಾನ ಆಗಲ್ಲ. ಈಗ ವಾಲ್ಡ್ರೂಫ್ ಕ್ಲೀನ್ ಮಾಡಿದ್ದೀನಿ ಅಷ್ಟೇ ಅಲ್ಲ ಕೆಲಸ. ಈಗ ವಾಲ್ಡ್ರೂಫಲ್ಲಿ ಅದೇ ಬೆಡ್ರೂಮಲ್ಲಿ ಇನ್ನೊಂದು ಈ ಕಡೆ ಶೆಲ್ಫ್ ಇದೆ ಅಂದರೆ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ನಾವು ಎಷ್ಟೇ ನಾವು ಡೈಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದ್ರೂ ಅದು ಸ್ವಲ್ಪ ಅದು ಡಸ್ಟ್ ಇದ್ದೇ ಇರುತ್ತೆ, ಧೂಳು ಅನ್ನೋದು ಇದ್ದೇ ಇರುತ್ತೆ. ಸ್ವಲ್ಪ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಮತ್ತೆ ಅವನ್ನ ಲೆವೆಲ್ಲಾಗಿ ಜೋಡಿಸಿದ್ರೆ ಮತ್ತೆ ನೀಟಾಗುತ್ತೆ. ಎಷ್ಟೇ ನಾವು ಡೈಲಿ ಕ್ಲೀನ್ ಮಾಡ್ತಾ ಇದ್ದೀವಿ, ಡೈಲಿ ರೊಟೀನಲ್ಲಿ ಕ್ಲೀನಿಂಗ್ ಇರದೇ ಇರ್ತೈತೆ ಅಂತ ಅಂದ್ರೂ ನಾವು ಯಾವಾಗಾದರೂ ಒಂದ್ಸರಿ, ತಿಂಗಳಿಗೆ ಒಂದ್ಸರಿ ಇಲ್ಲ 15 ಡೇಸ್ಗೆ ಒಂದ್ಸರಿ ಆದ್ರೂ ಡೀಪ್ ಕ್ಲೀನ್ ಮಾಡಲೇಬೇಕಾಗಿರುತ್ತೆ. ನಾವು ಅದು ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ, ಡಸ್ಟ್ ಅನ್ನೋದು ಬಂದು ಕುಂತೇ ಇರುತ್ತೆ. ಅದಕ್ಕೋಸ್ಕರ ನಾವು 15 ಡೇಸು ಇಲ್ಲ ಮಂತ್ಲಿ ಒಂದ್ಸರಿ ಆದ್ರೂ ಡೀಪ್ ಕ್ಲೀನ್ ಮಾಡಲೇಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಹೆಂಗಿದ್ರು ಎಲ್ಲ ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ಆಗಿರೋದ್ರಿಂದ ಮಕ್ಕಳು ಎಲ್ಲ ಬಂದಿದ್ದರು, ಹಂಗಾಗಿ ಸ್ವಲ್ಪ ಜಾಸ್ತಿ ಕಸಿ ಬಿಸಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನೀಗ ಮತ್ತೆ ಈಗ ಹೆಂಗಿದ್ರು ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಅದ್ರಾಗೂ ನಾನು ಬಟ್ಟೆ ಎಲ್ಲ ನಾನು ಮಡ್ಚೋದು ನಮ್ಮ ಮನೆಯವ್ರು ಮಡ್ಚೋದ್ರಿಂದ ಸ್ವಲ್ಪ ಅವರು ಲೆವೆಲಾಗಿ ನಾನು ಇಟ್ಟಂಗೆ ಕರೆಕ್ಟಾಗಿ ಇಡ್ತಾ ಇರಲ್ಲ, ಒಂದೇ ಪ್ರೊಸೀಜರಲ್ಲಿ ಕರೆಕ್ಟಾಗಿ ಎಲ್ಲ ನಮ್ಮ ಬಟ್ಟೆ ನೈಟಿ ಇಡೋ ಜಾಗದ ನೈಟಿ ಇಡ್ತಾರೆ, ಪೆಟಿಕೋಟ್ ಇಡೋ ಜಾಗದ ಪೆಟಿಕೋಟ್ ಇಟ್ಟಿರ್ತಾರೆ. ಆದ್ರೂ ಅದು ನಾನು ಇಡ್ತೀನಲ್ಲ ಅದೇ ಲೆವೆಲಲ್ಲಿ ಅದೇ ಸಿಸ್ಟಮಲ್ಲಿ ಇಡೋದಿಲ್ಲ, ಅವರು ಸುಮ್ಮನೆ ಹೆಂಗಂದ್ರೆ ಹಂಗೆ ಇಟ್ಬಿಟ್ಟಿರ್ತಾರೆ. ಹಂಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ನನಗೆ ನೋಡಲಿಕ್ಕೆ ಒಂಥರ ಅನಿಸ್ಬಿಟ್ಟಿರುತ್ತೆ. ಅದನ್ನು ಮತ್ತೆ ಒಂದು 15 ಡೇಸ್ಗೆ ಒಂದ್ಸರಿ, ತಿಂಗಳಿಗೆ ಒಂದ್ಸರಿ ಮತ್ತೆ ನಾನು ಎಲ್ಲದನ್ನು ಈ ಥರ ಮತ್ತೆ ಜೋಡಿಸ್ಕೊಳ್ತಾನೇ ಇರಬೇಕಾಗಿರುತ್ತೆ. ಹಂಗಾಗಿ ನಮ್ಮ ಮನೆಗೆ ಸ್ವಲ್ಪ ತುಂಬ ಕೆಲಸ. ನಮ್ಮ ಅಕ್ಕ ಅಂತೂ ಬೈತಿರ್ತಾಳೆ, ನಮ್ಮ ಅಕ್ಕ ನಮ್ಮ ಅಪ್ಪ ಅಂತೂ ತುಂಬ ಬೈತಿರ್ತಾರೆ, ನೀನು ಎಷ್ಟು ಕೆಲಸ ನಿನ್ನ ಮನೆಯಾಗಂತೂ ತುಂಬ ಕೆಲಸ, ಹೆವಿ ಕೆಲಸ, ಅದೇನು ಕೆಲಸ ಅಂತ ಮಾಡ್ತಿರ್ತೀಯ, ಯಾವಾಗಲೂ ಕೆಲಸ ಅಂತ ಮಾಡ್ತಾನೆ ಇರ್ತೀಯ, ರೆಸ್ಟ್ ತಗ ಸ್ವಲ್ಪ, ಏನು ಮಾಡೋದ, ಏನು ನೀನು ಓದ್ಕೊಂಡೋಗೋದು ಏನಾಯ್ತು ನಿಂದು, ಏನು ಮಾಡ್ತೀಯ ನೀನು, ಯಾಕಷ್ಟು ಮಾಡ್ತೀಯ ಅಂತ ಬೈತಿರ್ತಾರೆ. ಇಲ್ಲ ಬಿಡಪ್ಪ, ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ನಮ್ಮ ಅಪ್ಪಂಗೆ ಸುಳ್ಳು ಹೇಳಿ ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಏನೇ ಆಗಲಿ ಅಪ್ಪ ಅಮ್ಮಗೆ ಮಕ್ಕಳು ಕೆಲಸ ಮಾಡೋದು, ಮಕ್ಕಳು ಕಷ್ಟ ಬೀಳೋದು ನೋಡೋಕ್ಕಾಗೋದಿಲ್ಲ ನೋಡು. ಆ ಥರ ಎಷ್ಟೇ ನಾವು ದೊಡ್ಡವರಾಗಲಿ ನಮಗೆ ಮಕ್ಕಳಾದ್ರೂ ನಾವು ಕಷ್ಟ ಬೀಳೋದು ನಮ್ಮ ತಂದೆ ತಾಯಿಗಳಿಗೆ ನೋಡೋಕ್ಕಾಗಲ್ಲ.
ಅದು ಯಾವ ಥರ ಅಟ್ಯಾಚ್ಮೆಂಟು ಅಂತ ಅಂದರೆ ಅಪ್ಪ ನೀನು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಈ ಥರನೂ ಇರ್ತಾರಲ್ಲ ಅಪ್ಪ ಅಮ್ಮ ಅಂದಿರು ಅಂತ. ನಮ್ಮಪ್ಪ ಒಂದು ಸರಿ ಹೇಳ್ತಾಯಿತ್ತು, ನಿಮ್ಮ ಮನೆ ಭಾಳ ಕೆಲಸ ಅಮ್ಮ, ನಿಮ್ಮ ಮಕ್ಕಳು ಭಾಳ ಸತಾಯಿಸ್ತಾರೆ, ಸುಮ್ಮನೆ ಒಳ್ಳೆ ಚಲೋ ಇರೋ ಹಾಸ್ಟ್ಲುಗಳು ಇರ್ತವೆ ನೋಡಿ, ಈಗ ಭಾಳ ಒಳ್ಳೊಳ್ಳೆ ಹಾಸ್ಟ್ಲುಗಳು ಇರ್ತವೆ, ಅಲ್ಲಿ ತಿಂಡಿ ಬಟ್ಟೆ ಊಟ ಎಲ್ಲ ಅವರೇ ಕೊಡ್ತಾರಂತೆ, ಬಟ್ಟೆ ಕೂಡ ಅವರೇ ತೊಳೆದು ಕೊಡ್ತಾರಂತೆ, ಅಂಥತ್ತಾಗ ಹಾಕ್ಬಿಡು ಹುಡುಗರನ್ನ, ನೈಸಾಗಿ ಅವ್ರಿಗೆ ಮಾತಾಡಿ ಅಲ್ಲಿಗೆ ಹಾಕ್ಬಿಡು ಅಂತ ಹೇಳೋದಂದರೆ ಅವ್ರಿಗೆ ಅಂದರೆ ಮಕ್ಕಳ ಮೇಲೆ ಆ ಥರ ಕನ್ಸನ್ನು ಆ ಥರ ಪ್ರೀತಿಯಿಂದ ಆ ಥರ ಹೇಳ್ತಾರೆ. ಅವ್ರಿಗೆ ಅವ್ರ ಮೊಮ್ಮಕ್ಳಿಗಿನ್ನ ಅವ್ರ ಮಕ್ಳ ಮೇಲೆ ಅಷ್ಟು ಆಸೆ ಇರ್ತೈತಿ. ಅದು ಬೇರೆ ಥರ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ, ಬೇರೆ ಥರ ಅಲ್ಲ. ಅಂದರೆ ಅವ್ರ ಮಗಳ ಮೇಲೆ ನಾವು ಅಪ್ಪನಿಗೆ ಎಷ್ಟು ಪ್ರೀತಿ ಅನ್ನೋದನ್ನು ಆ ಲೆವೆಲಲ್ಲಿ ಆ ಥರ ಹೇಳ್ತಾ ಇರುತ್ತೆ ಪಾಪ. ನಾನು ನಮ್ಮಕ್ಕ ಮಾತಾಡ್ತಿದ್ದೀನಿ ನೋಡಿ, ನಮ್ಮ ಅಪ್ಪಂಗೆ ಅವ್ರ ಮಗಳ ಮೇಲೆ ಎಷ್ಟು ಆಸೆ ಐತಲ್ಲ, ನಮಗೂ ಹಂಗೆ ನಮ್ಮ ಮಕ್ಳ ಮೇಲೆ ಆಸೆ ಇರ್ತೈತಲ್ಲ ಅಂತ ನಾವು ಈ ಥರ ಸುಮ್ಮನೆ ತಮಾಷೆ ಮಾಡ್ಕೊತಿದ್ವಿ ಅಷ್ಟೇ. ನಮ್ಮ ಅಪ್ಪಂಗೆ ಆಯ್ತು ಹೇಳಿ ಬಿಡಪ್ಪ ನೋಡ್ತೀನಿ, ಎಲ್ಲ ಸಿಕ್ಕರೆ ಹಾಕ್ತೀನಿ ಅಂತ ಹೇಳಿ ಸುಮ್ಮನೆ ಆಗ್ತಿದ್ವಿ. ಆ ಥರ ನಮ್ಮ ಅಪ್ಪನ ಕನ್ಸನ್ನು ಅಂದರೆ ನಿಜವಾಗೂ ಹೇಳ್ಕೊಳಕ್ಕೆ ಆಗಲ್ಲ. ಆ ಲೆವೆಲಿಗೆ ನಮ್ಮಪ್ಪ ಒಂದು ಲೆವೆಲಿಗೆ ಗ್ರೇಟ್ ಅಂದರೆ ಆ ಲೆವೆಲಿಗೆ ಅಷ್ಟು ಗ್ರೇಟ್ ಇರ್ತೈತೆ ನಮ್ಮಪ್ಪ. ಈಗ ಕಸ ಆಯಿತು, ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ. ಈಗ ಕ್ಲೀನ್ ಆದಮೇಲೆ ಕಸ ಹೊಡೆದು ನೆಲ ಒರೆಸ್ಬಿಟ್ರೆ ಈಗ ಈ ರೂಮ್ ಪೂರ್ತಿ ಕ್ಲೀನ್ ಆಯಿತು. ಈಗ ಪೂರ್ತಿ ಕ್ಲೀನ್ ಆದಮೇಲೆ ಒಂದು ಸರಿ ನಿಮಗೆ ತೋರಿಸ್ತೀನಿ ಯಾವ ಥರ ಕ್ಲೀನಾಗಿದೆ ರೂಮು ಅನ್ನೋದನ್ನು. ಸಪ್ರೇಟಾಗಿ ಇಟ್ಕೊಳ್ಳೋದ್ರಿಂದ ಆರಾಮಾಗಿ ಈಸಿಯಾಗಿ ಅವನ್ನ ತಗೊಳ್ಬೋದು. ಎಲ್ಲದನ್ನು ಮಿಕ್ಸ್ ಮ್ಯಾಚ್ ಮಾಡಿ ಇಡೋದ್ರಿಂದ ಅದನ್ನು ತೆಗಿಲಿಕ್ಕೆ ಮತ್ತು ಇಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ನೋಡಿ. ಎಲ್ಲ ಬೆಡ್ಶೀಟು, ಬೆಡ್ ಕವರು ಮತ್ತು ಕೌದಿ ಮತ್ತು ಸೋಫಾ ಕವರು ಎಲ್ಲ ಸಪ್ರೇಟ್ ಇಟ್ಟಿದ್ದೀನಿ ನಾನು. ಒಂದೇ ಥರ ಎಷ್ಟೊಂದು ಬೆಡ್ ಕವರ್ ಇದ್ದಾವೆ ಅಂದರೆ ಹೌದು, ನನ್ನ ಮಗ ಹಾಸ್ಟ್ಲಿಗೆ ಹೋಗಿದ್ದ, ಹಾಸ್ಟ್ಲಲ್ಲಿ ಕೊಟ್ಟಿರೋದು ಅವನ್ನ ನಾವು ಹಂಗೆ ತಗೊಂಡು ಬಂದ್ವಿ. ಅದಕ್ಕೋಸ್ಕರ ಒಂದೇ ಕಲರ್ ಭಾಳ ಅಷ್ಟಿದ್ದಾವೆ. ಇವು ನೈಟೀಸು, ಪೆಟಿಕೋಟು, ಇವು ಲೆಗ್ಗಿನ್ಸು ಮತ್ತು ಡ್ರೆಸ್ಸಸ್ಸು. ನಮ್ಮನೆಗೆ ಸ್ವಲ್ಪ ಬಟ್ಟೆಗಳು ಸ್ವಲ್ಪ ಕಡಿಮೆನೇ ಇರೋದು, ಇನ್ನು ಬಟ್ಟೆ ಬಿಟ್ಟು ಬೇರೆ ಬಟ್ಟೆಗಳು ಜಾಸ್ತಿ. ಇವು ನಾವು ವೇಸ್ಟ್ ಅಂತ ತೆಗೆದಿಟ್ಟಿದ್ನಲ್ಲ ಆ ಬಟ್ಟೆಗಳು, ಇವು ರೀಸೈಕಲ್ ಮಾಡಲಿಕ್ಕೆ ಮತ್ತು ಹಾಗೆ ಇಟ್ಟಿದ್ದೀನಿ, ನಾನು ಎತ್ತಿಟ್ಟಿದ್ದೀನಿ ಜೋಪಾನ ಮಾಡಿ. ಮತ್ತು ನಮಗೆ ಬೇಕಾಗುತ್ತೆ, ಯೂಸ್ ಆಗುತ್ತಲ್ಲ. ಮತ್ತು ಯಾವುದನ್ನು ನಾನು ಬೇರೆ ಒರೆಸ್ಲಿಕ್ಕೆ ತೊಳಿಲಿಕ್ಕೆಲ್ಲ ಅಂಗಡಿಯಿಂದ ಕೊಂಡ್ಕೊಂಡು ಬರೋಲ್ಲ, ಎಲ್ಲದನ್ನು ನಾನು ಇದನ್ನೇ ಯೂಸ್ ಮಾಡೋದ್ರಿಂದ ನಾನು ಹಾಗೆ ಇಟ್ಟಿರ್ತೀನಿ. ಇವು ದುಪ್ಪಟ ಮತ್ತು ಇವು ನನ್ನ ಮಗಳವು, ಅವು ಡೈಲಿ ಯೂಸ್ಗಂತ ಅಷ್ಟೇ ಇಟ್ಕೊಂಡಿದ್ವಿ. ಅವಳು ಡೈಲಿ ಯೂಸ್ ಮಾಡೋ ಅಲ್ಲಿ ತಗೊಂಡೋಗಿರ್ತಾಳೆ, ಇಲ್ಲಿ ರಫ್ ಯೂಸ್ ಮಾಡ್ಲಿಕ್ಕೆ ಅಷ್ಟೇ ಇಲ್ಲಿಟ್ಟಿದ್ದಾಳೆ. ನಮ್ಮ ಮನೆಗೆ ಸ್ವಲ್ಪ ಬಟ್ಟೆಗಳಂತೂ ತುಂಬ ಕಡಿಮೆ ನಾವು ಯೂಸ್ ಮಾಡೋದು, ಬಟ್ಟೆಗಳು ಭಾಳ ಕಡಿಮೆನೇ ಇರ್ತವೆ ನಮ್ಮ ಮನೆಗೆ. ಅಷ್ಟೊಂದು ಬಟ್ಟೆ, ಭಾಳಷ್ಟು ಬಟ್ಟೆ ಇಲ್ಲ. ನಮ್ಮಪ್ಪ ಯಾವಾಗಲೂ ಹೇಳ್ತಾಯಿದ್ರು ಬಟ್ಟೆಗೆ ಬರೀ ಕೈಯಾದರು ಅನ್ನೋದೊಂದು ಗಾದೆ ಐತಲ್ಲ, ಆ ಥರ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆ ನಮ್ಮ ಮನೆಗೆ ಕಡಿಮೆನೇ ಇರೋದು. ಅಂದರೆ ತವ್ರ ಮನೆಗೆಲ್ಲ ಪ್ರತಿ ಹಬ್ಬಕ್ಕೂ ಕೊಡಿಸ್ತಾನೆ ಇದ್ದರು. ಆದರೆ ಮದುವೆ ಆದಮೇಲೆ ನನ್ನ ಲೈಫ್ ಸ್ಟೋರಿನೇ ಚೇಂಜ್ ಆಗಿಬಿಡ್ತು. ಮನೆ ಎಲ್ಲ ಪೂರ್ತಿ ನೀಟಾಗಿಬಿಟ್ಟಿದೆ. ಈಗ ಈ ಥರ ಮನೆ ನೀಟ್ ಆದಂಗೆಲ್ಲ ಮನಸ್ಸು ಕೂಡ ನೀಟಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಎಷ್ಟು ಮನೆ ನಾವು ನೀಟಾಗಿ ಇಟ್ಕೊಳ್ತೀವೋ ಅಷ್ಟೇ ನಮ್ಮ ಮನಸ್ಸು ಕೂಡ ನೀಟಾಗಿ ಹಗುರವಾಗಿರುತ್ತೆ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ. ಇವತ್ತಿನ ದಿನ ಅಂತೂ ಚಿಟಿಕೆ ಹೊಡೆಯೋದ್ರಲ್ಲಿ ಟೈಮ್ ಅನ್ನೋದು ಆಗೋಯ್ತು ಅನ್ನೋ ರೀತಿಯಲ್ಲಿ ಆಗೋಯ್ತು. ಈ ಥರ ನಮ್ಮ ಜೀವನನ ಯಾವಾಗಲೂ ನಾವು ಬ್ಯುಸಿಯಾಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತಾನೆ ಇರಬೇಕು. ಬ್ಯುಸಿಯಾಗಿರೋದ್ರಿಂದ ನಮ್ಮ ಹೆಲ್ತ್ ಕೂಡ ಆರಾಮಿರ್ತೈತೆ. ಯಾಕಂದರೆ ನಾವು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ಗೋಸ್ಕರ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡಿಕೊಂಡು ಬೇರೆಯವ್ರ ತಲೆಗೆ ಹುಳ ಬಿಟ್ಟು ಮತ್ತು ನಮ್ಮ ತಲೆಗೆ ಹುಳ ಬಿಟ್ಕೊಂಡು ನಮ್ಮ ಲೈಫ್ನ ನಾವೇ ಹಾಳು ಮಾಡ್ಕೊಳೋದಕ್ಕಿಂತ ನಾವು ಒಂದು ಮನೆ ಒಡತಿಯಾಗಿ ಮನೆ ಕೆಲಸನ ತೃಪ್ತಿಯಿಂದ ಖುಷಿಯಿಂದ ಮಾಡ್ತಾ ಇದ್ದರೆ ಅದರಲ್ಲಿ ಸಿಗುವ ಖುಷಿ ಬೇರೆಲ್ಲೂ ಸಿಗೋದಿಲ್ಲ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.